ನಮಸ್ಕಾರ ಕರ್ನಾಟಕ. ರಾಜ್ಯ ರಾಜಕಾರಣದಲ್ಲಿ ಈಗ ಮಹಾಬದಲಾವಣೆಯ ಪರ್ವ ಶುರುವಾಗಿದೆ. ಸಿದ್ದರಾಮಯ್ಯನವರು ತಮ್ಮ ಅಧಿಕಾರದ ಗದಿಯನ್ನು ಕೆಳಗಿಳಿಸಿದ್ದಾರೆ. ಕನಕಪುರದ ಬಂಡೆ ಖ್ಯಾತಿಯ ಡಿಕೆ ಶಿವಕುಮಾರ್ ಈಗ ಕರ್ನಾಟಕದ ಹೊಸ ಸಾರಥಿ. ಈ ಅಧಿಕಾರ ಹಸ್ತಾಂತರ ಕೇವಲ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬರಿಗೆ ನಡೆದ ಬದಲಾವಣೆ ಅಲ್ಲ, ಇದು 2028ರ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ. ಆದರೆ ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಇದೆ. ಡಿಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಿದ್ದಂತೆ ದೆಹಲಿಯ ಬಿಜೆಪಿ ಪಾಳೆಯದಲ್ಲಿ ಅಮಿತ್ ಶಾ ಯಾಕೆ ಇಷ್ಟು ನಿರಾಳರಾಗಿದ್ದಾರೆ? ಬಿಜೆಪಿಯವರಿಗೆ ಡಿಕೆಶಿ ಅಂದರೆ ಭಯವೋ ಅಥವಾ ಡಿಕೆಶಿ ಸಿಎಂ ಆಗಿರೋದೇ ಬಿಜೆಪಿಗೆ ಲಾಭವೋ? ಸಿದ್ದರಾಮಯ್ಯನವರ ಅಹಿಂದ ವೋಟ್ ಬ್ಯಾಂಕ್ ಈಗ ಎತ್ತ ಹೋಗುತ್ತೆ. ಸಿದ್ದರಾಮಯ್ಯನವರನ್ನು ಎದುರಿಸಿದಷ್ಟು ಸುಲಭವಾಗಿ ಡಿಕೆಶಿಯನ್ನು ಬಿಜೆಪಿ ಎದುರಿಸಲು ಸಾಧ್ಯವಾ? ಇವತ್ತಿನ ಕಂಪ್ಲೀಟ್ ಸ್ಟೋರಿಯಲ್ಲಿ ಕರ್ನಾಟಕ ರಾಜಕಾರಣದ ಒಳಸುಳಿವನ್ನು ಬಿಚ್ಚಿಡ್ತೀವಿ. ಮಿಸ್ ಮಾಡದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿ. ಡಿಕೆಶಿ ಹಿಂದುತ್ವ ವರ್ಸಸ್ ಬಿಜೆಪಿ ಹಿಂದುತ್ವ. ವೀಕ್ಷಕರೇ, ಬಿಜೆಪಿ ಇಷ್ಟು ದಿನ ಸಿದ್ದರಾಮಯ್ಯನವರನ್ನು ಹಿಂದೂ ವಿರೋಧಿ ಅಂತ ಲೇಬಲ್ ಹಚ್ಚಿ ಸುಲಭವಾಗಿ ಟಾರ್ಗೆಟ್ ಮಾಡ್ತಾ ಇತ್ತು. ಸಿದ್ದರಾಮಯ್ಯನವರು ನೇರ ನುಡಿಯ ಮನುಷ್ಯ, ತನಗೆ ಅನ್ನಿಸಿದ್ದನ್ನು ಫಿಲ್ಟರ್ ಇಲ್ಲದೆ ಹೇಳ್ತಿದ್ರು. ಆದರೆ ಡಿಕೆಶಿ ಆಟವೇ ಬೇರೆ. ಡಿಕೆಶಿ ಪಕ್ಕಾ ಧರ್ಮಿಷ್ಠ ಮನುಷ್ಯ. ಮಠ ಮಾನ್ಯಗಳು, ಸ್ವಾಮೀಜಿಗಳು ಅಂದರೆ ಅವರಿಗೆ ಅಪಾರ ಭಕ್ತಿ. ಪ್ರಮಾಣ ವಚನ ಸ್ವೀಕರಿಸುವ ಮುನ್ನವೇ 55ಕ್ಕೂ ಹೆಚ್ಚು ಸ್ವಾಮೀಜಿಗಳನ್ನು ಆಹ್ವಾನಿಸಿ ಪೂಜೆ ಸಲ್ಲಿಸಿದ್ದು ಡಿಕೆಶಿ ಅವರ ಶಕ್ತಿ. ಬಿಜೆಪಿ ನಾಯಕರಿಗಿಂತಲೂ ಹೆಚ್ಚಾಗಿ ದೇವಸ್ಥಾನಗಳಿಗೆ ಹೋಗೋದು, ಜ್ಯೋತಿಷ್ಯ ನಂಬೋದು ಡಿಕೆಶಿಯ ಹವ್ಯಾಸ. ಈ ಹಿಂದೆ ಯೋಗಿ ಆದಿತ್ಯನಾಥ್ ಸರ್ಕಾರವನ್ನು ಖರ್ಗೆ ಅವರು ಟೀಕಿಸಿದ್ರು. ಡಿಕೆಶಿ ಮಾತ್ರ ಕುಂಭಮೇಳಕ್ಕೆ ಹೋಗಿ ಗಂಗೆಯಲ್ಲಿ ಮುಳುಗೆದ್ದು ಬಂದಿದ್ರು. ಹೀಗಿರುವಾಗ ಡಿಕೆಶಿಯನ್ನ ಹಿಂದೂ ವಿರೋಧಿ ಅಂತ ಕರೆಯೋಕೆ ಬಿಜೆಪಿಗೆ ಒಂದು ಅವಕಾಶವೂ ಸಿಗ್ತಾ ಇಲ್ಲ. ಇದುವೇ ಬಿಜೆಪಿಯ ಅಸಲಿ ತಳಮಳಕ್ಕೆ ಈಗ ಕಾರಣವಾಗಿದೆ. ತಿಹಾರ್ ಜೈಲು ಮತ್ತು ಕುಗ್ಗದ ಎದೆಗಾರಿಕೆ. ಬಿಜೆಪಿಗೆ ಡಿಕೆಶಿ ಅಂದರೆ ಯಾಕೆ ಗಂಟಲ ಮುಳ್ಳು ಗೊತ್ತಾ? 2019ರ ಆಪರೇಷನ್ ಕಮಲದ ಸಮಯದಲ್ಲಿ ಡಿಕೆಶಿ ಮುಂಬೈನ ಹೋಟೆಲ್ ಮುಂದೆ ಮಳೆಯಲ್ಲಿ ನೆನೆದುಕೊಂಡು ನಿಂತಿದ್ದು ನಮಗೆಲ್ಲ ನೆನಪಿದೆ. ಬಿಜೆಪಿಯವರು ಡಿಕೆಶಿಗೆ ತಮ್ಮ ಪಕ್ಷಕ್ಕೆ ಬರುವಂತೆ ಆಫರ್ ನೀಡಿದರೂ ಅವರು ಬಗ್ಗಲಿಲ್ಲ, ಜಗ್ಗಲಿಲ್ಲ. ಕೊನೆಗೆ 50 ದಿನಗಳ ಕಾಲ ತಿಹಾರ್ ಜೈಲಿನಲ್ಲಿ ಇಟ್ಟರೂ ಸಿದ್ಧಾಂತ ಬಿಟ್ಟುಕೊಡಲಿಲ್ಲ. ಇವತ್ತಿಗೂ ಅವರ ಮೇಲೆ 19 ಕ್ರಿಮಿನಲ್ ಕೇಸುಗಳಿವೆ. ಐಟಿ ಇಡಿ ಕಣ್ಣು ಕೆಂಪಾಗಿದೆ. ಆದರೂ ಡಿಕೆಶಿ ತನ್ನ ಪಕ್ಷ ನಿಷ್ಠೆ ಬದಲಿಸಿಲ್ಲ. ಸಿದ್ದರಾಮಯ್ಯನವರನ್ನು ಎದುರಿಸುವುದು ಸುಲಭ, ಆದರೆ ಡಿಕೆಶಿ ಒಂದು ಮ್ಯಾಕ್ಯಾವೆಲ್ಲಿಯನ್ ಎಂಬುವಂತಹ ತಂತ್ರಗಾರ. ಬಿಜೆಪಿಯವರ ಹತ್ತಿರ ಸದ್ಯಕ್ಕೆ ಡಿಕೆಶಿಯನ್ನು ಹಣಿಯಲು ಯಾವುದೇ ಅಸ್ತ್ರಗಳಿಲ್ಲ. ಒಂದು ವೇಳೆ ಅವರನ್ನು ಕೇಸುಗಳ ಮೂಲಕ ಹಣಿಯಲು ಹೋದರೆ ಇಡೀ ಒಕ್ಕಲಿಗ ಸಮುದಾಯವನ್ನೇ ಎದುರು ಹಾಕಿಕೊಳ್ಳಬೇಕಾಗುತ್ತದೆ ಎಂಬ ಭಯ ಬಿಜೆಪಿಯನ್ನು ಈಗ ಕಾಡುತ್ತಿದೆ. 2028ರ ಲೆಕ್ಕಾಚಾರ ಅಮಿತ್ ಶಾ ಅವರ ಬಿಹಾರ್ ಮಾಡೆಲ್. ಆದರೆ ಇದೆಲ್ಲದರ ನಡುವೆ ಅಮಿತ್ ಶಾ ಒಂದು ಮಾಸ್ಟರ್ ಪ್ಲಾನ್ ರೆಡಿ ಮಾಡಿದ್ದಾರೆ. ಸಿದ್ದರಾಮಯ್ಯನವರ ನಿರ್ಗಮನದಿಂದ ಕಾಂಗ್ರೆಸ್ನ ಅಹಿಂದ ವೋಟ್ ಬ್ಯಾಂಕ್ ಚದುರಿ ಹೋಗುವ ಸಾಧ್ಯತೆ ದಟ್ಟವಾಗಿ ಕಂಡುಬರುತ್ತಿದೆ. ಉತ್ತರ ಕರ್ನಾಟಕದಲ್ಲಿ ಡಿಕೆಶಿಗೆ ಅಷ್ಟೊಂದು ಪ್ರಭಾವವಿಲ್ಲ. ಇದೆಲ್ಲವನ್ನ ಗಮನಿಸಿರುವ ಬಿಜೆಪಿ ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ ಜೊತೆ ಸೇರಿ ಕಾಂಗ್ರೆಸ್ಗೆ ಬ್ರೇಕ್ ಹಾಕಲು ತಯಾರಿ ನಡೆಸಿದೆ. ಅಮಿತ್ ಶಾ ಅವರ ಪ್ಲಾನ್ ಸಿಂಪಲ್. 2028ರಲ್ಲಿ ಜೆಡಿಎಸ್ ಶಕ್ತಿ ಹೆಚ್ಚಿಸಿ ಒಟ್ಟಾಗಿ 130-140 ಸೀಟು ಗೆಲ್ಲುವುದು. ಬಿಹಾರದಲ್ಲಿ ನಿತೀಶ್ ಕುಮಾರ್ ಜೊತೆ ಮಾಡಿದಂತೆ ಮೊದಲು ಕುಮಾರಸ್ವಾಮಿಯವರಿಗೆ ಅಧಿಕಾರ ನೀಡಿ ನಂತರ ಬಿಜೆಪಿ ಹಿಡಿತ ಸಾಧಿಸುವುದು ಇವರ ಗುರಿ. ಡಿಕೆಶಿ ಮುಖ್ಯಮಂತ್ರಿಯಾಗಿರುವುದು ಕಾಂಗ್ರೆಸ್ ಒಳಗೆ ಕೆಲವೊಂದು ಗುಂಪುಗಾರಿಕೆಗೂ ಕಾರಣವಾಗಬಹುದು. ಸಿದ್ದರಾಮಯ್ಯನವರನ್ನು ಬೆಂಬಲಿಸುತ್ತಿದ್ದ ಬುದ್ಧಿಜೀವಿಗಳು ಮತ್ತು ಸಾಹಿತಿಗಳು ಈಗ ಡಿಕೆಶಿ ಅವರ ಈ ಧಾರ್ಮಿಕ ನಿಲುವನ್ನು ಒಪ್ಪುತ್ತಿಲ್ಲ. ಇದು ಬಿಜೆಪಿಗೆ ಎಲ್ಲೋ ಒಂದು ಕಡೆ ವರದಾನವಾಗಬಹುದು ಎಂದು ಲೆಕ್ಕಾಚಾರಗಳು ಕಂಡುಬರುತ್ತಿವೆ. ನೋಡಿದ್ರಲ್ಲ ವೀಕ್ಷಕರೇ, ಡಿಕೆಶಿ ಸಿಎಂ ಕುರ್ಚಿ ಮೇಲೆ ಕೂತಿರೋದು ಮೇಲ್ನೋಟಕ್ಕೆ ಕಾಂಗ್ರೆಸ್ಗೆ ವಿಜಯ ಅಂತ ಅನ್ನಿಸಿದ್ರು ಒಳಗೊಳಗೆ ದೊಡ್ಡ ರಾಜಕೀಯ ಚದುರಂಗದಾಟ ನಡೀತಾ ಇದೆ. ಬಿಜೆಪಿಯ ಹಿಂದುತ್ವದ ಅಸ್ತ್ರಕ್ಕೆ ಡಿಕೆಶಿ ತಮ್ಮದೇ ಆದ ಧರ್ಮ ಅಸ್ತ್ರದಿಂದ ಉತ್ತರ ಕೊಡ್ತಿದ್ದಾರೆ. ಆದರೆ 2028ರ ಚುನಾವಣೆಯಲ್ಲಿ ಅಮಿತ್ ಶಾ ಅವರ ಲೆಕ್ಕಾಚಾರ ತಲೆ ಕೆಳಗಾಗುತ್ತಾ ಅಥವಾ ಡಿಕೆಶಿ ಅಶ್ವಮೇಧ ಕುದುರೆಗೆ ಮೈತ್ರಿ ಪಾಳೆಯ ಬ್ರೇಕ್ ಹಾಕುತ್ತಾ? ಕಾದು ನೋಡಬೇಕು. ನಿಮಗೇನನ್ನಿಸುತ್ತೆ? ಡಿಕೆಶಿ ಮುಖ್ಯಮಂತ್ರಿಯಾಗಿರೋದು ಬಿಜೆಪಿಗೆ ಲಾಭ ತರುತ್ತಾ ಅಥವಾ ನಷ್ಟ ಮಾಡುತ್ತಾ? ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.